ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಜಮಾನಕ್ಕೆ ಸಂಬಂಧಪಟ್ಟವರು ಯಾರೋ ಇದ್ದಾರೆ. ಯಾರಿರ್ಬೋದು? ಯಾರೋ ಏನೋ ಸರಿಯಾಗಿ ಮಾತು ಕೇಳಲಿಲ್ಲ. ಅಯ್ಯಪ್ಪ, ಇದು ನನ್ನ ಮಗನ ಕಾಲದ ಫೋನು. ಸಮುದ್ರನ ಹಠಕ್ಕೆ ಬಿದ್ದು ಮನೆ ತುಂಬ ಫೋನ್ ತಂದು ಜೋಡಿಸ್ಬಿಡ್ತಿದ್ದ. ಒಂದು ರಿಂಗ್ ಆದ್ರೆ ಸಾಕು, ಮನೆ ಜನ ಎಲ್ಲ ಇರುವೆ ಮುತ್ತು ಹಾಕೊಂಡಾಗ ಮುತ್ತಾಗ್ತಿದ್ರು. ಏನು ಸಿಹಿ ಸುದ್ದಿ ಬರುತ್ತೋ, ಏನು ಸಿಹಿ ಸುದ್ದಿ ಬರುತ್ತೋ ಅಂತ. ಆದರೆ ನನ್ನ ಮಗನೂ ಹೋಗ್ಬಿಟ್ಟ. ಅವನ ಜೊತೆಯಲ್ಲಿ ಸಿಹಿ ಸುದ್ದಿಗಳು ಹೋಗ್ಬಿಡ್ತು. ಯಾರು ಫೋನ್ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ಇದು ಹೀಗೆ ಬೇಡ, ಫೋನ್ ಇರಲಿ. ನನ್ನ ಮಗನ ನೆನಪಿಗೆ ಫೋನ್ ಬೇಕೇ ಬೇಕು. ಆದರೆ ಯಾರ ಫೋನು ಬರಬಾರ್ದು. ಇನ್ನೂ ಸರಿ ಮಾಡ್ತೀನಿ. ಆ ಸೆಕ್ಯೂರಿಟಿ ಅಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಅಲ್ಲಿ ಬರೋ ಫೋನ್ ಎಲ್ಲ ಇಲ್ಲಿ ಬರ್ತಾ ಇದೆ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರಲ್ಲ, ಆಮೇಲೆ ಮಾಡ್ತೀನಿ. ಸರ್, ಅರ್ಜೆಂಟಾಗಿ ಬನ್ನಿ, ಕೆಲಸ ಇದೆ ಅಂದ್ರಲ್ವಾ? ಏನು ವಿಷಯ ಹೇಳಿ ಸರ್. ಅರ್ಜೆಂಟ್ ಅಂತ ಹೇಳಿದ್ರಲ್ಲ, ನೀವು ನೋಡಿದ್ರೆ 3/4 ಗಂಟೆ ಬಿಟ್ಕೊಂಡ್ ಬರ್ತಾ ಇದ್ದೀರಾ? ಇಲ್ಲ ವಿಕ್ಕಿ ಅವರೇ, ಸರ್ ಮೆಸೇಜ್ ಮಾಡಿದ ತಕ್ಷಣ ನಾನು ಹೊರಟೆ. ಅಷ್ಟರಲ್ಲಿ ಶೌರ್ಯ ಸರ್ ಸಿಕ್ಕಿ ಅಕೌಂಟ್ಸ್ದು ಜೆರಾಕ್ಸ್ ಕೊಡು ಅಂದರು. ಅದಕ್ಕೆ ಲೇಟ್ ಆಯಿತು. ವಾಟ್? ಆ ಶೌರ್ಯ ನಿಮ್ಗೆ ಇಂಥ ಕೆಲಸ ಎಲ್ಲ ಕೊಡ್ತಾ ಇದ್ದಾನೆ? ನೀವು ಹೇಳಬೇಕಿತ್ತು, ಇದೆಲ್ಲ ಕ್ಲರ್ಕ್ ಕೆಲಸ, ಕ್ಲರ್ಕ್ ಹೇಳಿ ಅಂತ. ಕ್ಲರ್ಕ್ ಗೋಪಾಲ್ ಅವರು ಇವತ್ತು ಬಂದಿರಲಿಲ್ಲ ಸರ್. ಅದು ಬಿಡಿ, ನಂಗೆ ಬರೋಕ್ಕೆ ಹೇಳಿದ ವಿಷಯ ಏನು ಹೇಳಿ ಸರ್. ಶೌರ್ಯನ ಓವರ್ಟೇಕ್ ಮಾಡೋದಕ್ಕೆ ಪ್ಲಾನ್ ಎಲ್ಲ ರೆಡಿ ಆಗಿದೆ. ಹೇಗೆ ಮಣ್ಣು ಮುಗಿಸ್ತೀನಿ ಅಂತ ನೀವು ನೋಡ್ತಾ ಇರಿ. ನೀವೊಬ್ರು ನಮ್ಮ ಜೊತೆಗಿದ್ರೆ ನಮ್ಮ ಕದರೇ ಬೇರೆ ಇರುತ್ತೆ. ನಮ್ಮನ್ನ ಯಾರು ಬಿಟ್ ಮಾಡೋಕ್ಕಾಗಲ್ಲ. ವಿಕ್ಕಿ ಅವರೇ, ಜಗಳ ಎಲ್ಲ ಬೇಕಾ? ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡೋಣ. ನಾವೇನೋ ಮಾಡೋಕೆ ಹೋಗೋದು, ಆಮೇಲೆ ಅದೇನೋ ಆಗೋದು, ನಾವೇ ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗೆ ಆಗುತ್ತೆ. ನಮ್ಮ ಪಾಡಿಗೆ ನಾವು ಇರೋಣ. ನಿಮ್ಗೆ ಯಾವುದೇ ತರದ ಆತಂಕ ಬೇಡ ನೇತ್ರವ್ರೆ. ನಿಮ್ಗೆ ಇಷ್ಟ ಆಗದೆ ಇರೋ ತರ ಕೆಲಸ ನಾನು ಯಾವತ್ತಿಗೂ ಮಾಡಲ್ಲ. ನಾನು ಸ್ವಂತವಾಗಿ ಒಂದು ಪ್ರಾಜೆಕ್ಟ್ ಶುರು ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನೀವು ಜೊತೆಯಾಗಿರ್ಬೇಕು. ಆಲ್ ದ ಬೆಸ್ಟ್ ಸರ್, ನಿಮಗೆ ಒಳ್ಳೇದಾಗುತ್ತೆ. ನಿಮಗ್ ಸಂತೋಷನಾ? ತುಂಬಾ. ವೆರಿ ಗುಡ್. ನೀವು ಯಾವಾಗಲೂ ಹೀಗೆ ಇರಬೇಕು. ಎಸ್, ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ಬಿದ್ದಿರೋ ಮುತ್ತುಗಳನ್ನ ನಾವು ಆಯ್ಕೋತಾ ಇರಬೇಕು. ಶೌರ್ಯ ಬೈದಿದ್ದಕ್ಕೆ ಇನ್ನು ಬೇಜಾರಿದೆಯಾ? ಇಲ್ಲ ವಿಕ್ಕಿ ಅವರೇ, ನಾನು ಬೇಜಾರು ಮಾಡ್ಕೊಳ್ಳೋದು, ಅದನ್ನ ಮನೆಗೆ ತೊಗೊಂಡೋಗೋದು, ಅಮ್ಮಂಗೆ ಗೊತ್ತಾಗಿ ಅಮ್ಮನೂ ಬೇಜಾರು ಮಾಡ್ಕೊಳ್ಳೋದು ಸುಮ್ಮನೆ ಯಾಕೆ ಅಂತ ನಾನು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟೆ. ಇನ್ನು ಮುಂದೆ ನಿಮ್ಗೆ ಬೇಸರ ಆಗೋ ತರ ಯಾವ ಕೆಲಸನೂ ಆಗಲ್ಲ. ಇನ್ನೊಂದು ವಾರದಲ್ಲೇ ನೀವು ಈ ಪ್ರಾಜೆಕ್ಟ್ನ ಶುರು ಮಾಡ್ತಿದ್ದೀವಿ. ನಾನು, ವಿಕ್ಕಿ, ನೀವು ಎಲ್ಲರೂ ಸೇರಿ ಖುಷಿಯಾಗಿ ಈ ಪ್ರಾಜೆಕ್ಟ್ನ ಶುರು ಮಾಡೋಣ. ಓಕೆ? ಸರಿ ಸರ್, ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿ. ಅಣ್ಣ, ನೀನು ಎಕ್ಸ್ಪ್ಲೇನ್ ಮಾಡು. ನಾನು ಕಾಫಿ ತರ್ತೀನಿ. ಈ ಮೀಟಿಂಗ್ ಹೆಸರು ಕಾಫಿ ವಿತ್ ವಿಕ್ಕಿ ಅಂತ. ಬೆಲ್ಲದ ಕಾಫಿ ತರ್ತೀನಿ. ಸಿಯಬಡೈಸ್. ನಾನು ಈ ಪ್ರಾಜೆಕ್ಟ್ ಶುರು ಮಾಡ್ತಾ ಇರೋದೇ ನಿಮ್ಗೋಸ್ಕರ ನೇತ್ರ ಅವ್ರೆ. ವಿಕ್ಕಿ ನನ್ನ ಹತ್ರ ಬಂದು ಮಾತಾಡ್ದ. ಆಗ ನಾನು ಒಬ್ಬನೇ ಕೂತು ಯೋಚನೆ ಮಾಡಿದೆ. ಆಗ ಒಂದು ವಿಷಯ ನನಗೆ ಸ್ಪಷ್ಟ ಆಯ್ತು. ಆ ಶೌರ್ಯನ ಹತ್ರ ಕೆಲಸ ಮಾಡೋದು ನಿಮಗೆ ತುಂಬಾ ಕಷ್ಟ. ಯಾಕಂದ್ರೆ ನೀವು ತುಂಬಾ ಸೂಕ್ಷ್ಮ, ತುಂಬಾ ಮೃದು. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಮನಸ್ಸು ತಡೆಯಲ್ಲ ನೇತ್ರ ಅವ್ರೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ? ಏನೇ ಆದರೂ ನಾನು ಇರ್ತೀನಿ, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ನಿಮ್ಮ ಧೈರ್ಯ ನನ್ನನ್ನು ಇನ್ನೂ ಜೀವಂತವಾಗಿಟ್ಟಿದೆ ಸರ್. ನಿಮ್ಮನ್ನ ಹೊಗಳಬೇಕು ಅಂತ ನಾನು ಇದನ್ನು ಹೇಳ್ತಾ ಇಲ್ಲ, ಆದರೆ ನೀವು ನನಗೆ ಪ್ರತಿ ಸರಿ ಕಾಳಜಿ ತೋರಿಸ್ದಾಗ್ಲೂ ನನಗೆ ಬದುಕೋ ಉತ್ಸಾಹ ಇನ್ನೂ ಹೆಚ್ಚಾಗಿದೆ ಸರ್. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ನನಗೂ ಅಷ್ಟೇ ನೇತ್ರ ಅವರೇ, ನೀವು ಒಬ್ಬರಿದ್ರೆ ಸಾಕು, ಲೈಫ್ ಬಂಬಟಾಗಿರುತ್ತೆ. ಸೊ ಈ ಥ್ಯಾಂಕ್ಸ್ ವೆಲ್ಕಮ್ ಎಲ್ಲ ಬಿಟ್ಟು ಪ್ರಾಜೆಕ್ಟ್ ಬಗ್ಗೆ ಗಮನ ಕೊಡೋಣ. ಓಕೆ? ಏನೋ ಗೊತ್ತಿಲ್ಲ, ಇತ್ತೀಚೆಗೆ ವಿಕಿ ಕೂಡ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಉತ್ಸಾಹ ತೋರಿಸ್ತಾ ಇದ್ದಾನೆ. ಸರಿ ಸರ್, ಏನು ಪ್ರಾಜೆಕ್ಟು ಅಂತ ಹೇಳಿ. ಕೆಲಸ, ಶ್ರಮ. ಈ ಪ್ರಾಜೆಕ್ಟ್ ಅಲ್ಲಿ ಲೇಬರ್ ಚಾರ್ಜಸ್ ಕಮ್ಮಿ ಆದ್ರೆ ಲಾಭ ಜಾಸ್ತಿ. ಬಟ್ ಈ ಪ್ರಾಜೆಕ್ಟ್ ಇಂದ ನಾವು ಲೇಬರರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತೀವಿ. ಆಯ್ತು ಸರ್, ಆದರೆ ಏನು ಪ್ರಾಜೆಕ್ಟ್ ಅಂತ ಹೇಳಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ನಿಮಗೊಂದು ಫೈಲ್ ಕೊಟ್ಟೆ, ಅದಕ್ಕೆ ನೀವು ಪೂಜೆ ಕೂಡ ಮಾಡಿದ್ರಿ, ನೆನಪಿದ್ಯಾ? ನನಗೆ ನೆನಪಿದೆ ಸರ್, ಅದು ನಿಮ್ಮ ಮುಂದಿನ ಹೆಜ್ಜೆ ಅಂತ ಸಹ ನೀವು ಹೇಳಿದ್ರಿ. ಎಕ್ಸಾಕ್ಟ್ಲಿ. ಆರ್ಗ್ಯಾನಿಕ್ ಮೆನ್ಯೂರ್ ಅಗ್ರಿಕಲ್ಚರಲ್ ಇನ್ಫಾರ್ಮೇಶನ್ ಅಂತ ಪ್ರಾಜೆಕ್ಟ್ ಹೆಸರು. ಆ ಪ್ರಾಜೆಕ್ಟ್ ಫೈಲ್ ನ ತಗೊಂಬನ್ನಿ, ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನಿಮಿಷ ಸರ್. ಹೊಸ ಪ್ರಾಜೆಕ್ಟ್ಗೆ ಚೇರ್ಸ್. ಚಿಯರ್ಸ್. ನೇತ್ರ ಅವರೇ, ಆ ಫೈಲ್ ಕೊಡಿ. ಆರ್ಗ್ಯಾನಿಕ್ ಮೆನ್ಯೂರ್ ಅಂತಾರಲ್ಲ, ಅಂದ್ರೆ ಸಾವಯವ ಗೊಬ್ಬರ, ಅದಕ್ಕೆ ಸಾವಯವ ಕೃಷಿ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ವೈಲ್ಡ್ ಇಂಡಿಗೋ ಅನ್ನೋ ಒಂದು ವಿಧಾನ ಬರುತ್ತೆ. ಹಾಗಾದ್ರೆ ಸರ್, ಎಮ್ಮೆ, ಮೇಕೆ, ಹಸುನ ನಾವು ಉಪಯೋಗ ಮಾಡ್ಕೊಳ್ಳೋದು ಅಲ್ವಾ? ಎಕ್ಸಾಕ್ಟ್ಲಿ. ಈ ವೈಲ್ಡ್ ಇಂಡಿಗೋ ಸಿಸ್ಟಮ್ ನ ಜನ ತುಂಬಾ ಮೆಚ್ತಾರೆ, ತುಂಬಾ ಡಿಮಾಂಡ್ ಅಲ್ಲಿ ಇದೆ. ಇದು ಆ ಸಿಂಗಲ್ ಕ್ರಾಪ್ ಸಿಸ್ಟಮ್, ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ ಬೆಳೆಯುವುದು ಅಂತಿದ್ದಲ್ಲ, ಅದನ್ನ ಬದಲಾಯಿಸುತ್ತೆ. ಈಗ ವರ್ಷಕ್ಕೆ 2 ಬೆಳೆ ಬೆಳೆಸಬಹುದು. ರೈತರಿಗೂ ನೆಮ್ಮದಿ, ನಾವು ಮಾರ್ಜಿನ್ ಕಮ್ಮಿ ಇಟ್ಕೋಬಹುದು. ವಾವ್, ಪರ್ಫೆಕ್ಟ್. ವಾಟ್ ಅ ಬ್ರೈನ್. ಈ ಪ್ರಾಜೆಕ್ಟ್ ಕ್ಲಿಕ್ ಆಗೇ ಆಗುತ್ತಣ್ಣ. ಹೌದು ಸರ್, ಈ ಪ್ರಾಜೆಕ್ಟ್ನ ನಾವು ಮಾಡಲೇಬೇಕು. ಇದು ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ. ಆಯ್ತು, ಇದನ್ನ ಶುರು ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಡ, ಕಂಪ್ಲೀಟ್ ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಡ. ಯಾವಾಗಿಂದ ಶುರು? ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಇದೆಲ್ಲ ಬೇಕಾ? ವಿಕಿ, ಅಮ್ಮನ ಹತ್ರ ಮಾತಾಡದೆ ಶುರು ಮಾಡೋದು ತಪ್ಪಾಗುತ್ತೆ. ಅಮ್ಮನ ಕನ್ವಿನ್ಸ್ ಮಾಡ್ತೀನಿ ನಾನು. ಲಾಭ ಬರುತ್ತೆ ಅಂದ್ರೆ ಯಾರು ತಾನೇ ಬೇಡ ಅಂತ ಹೇಳ್ತಾರೆ. ನಾನು ಅಮ್ಮನ ಕನ್ವಿನ್ಸ್ ಮಾಡ್ತೀನಿ, ಡೋಂಟ್ ವರಿ. ಬ್ಲೂ ಪ್ರಿಂಟ್ ರೆಡಿಯಾಗಿದೆ ತ್ರಿಶಾಲಾ ದೇವಿ ಅವರೇ, ನೀವೇನು ಚಿಂತೆ ಮಾಡಬೇಡಿ. ನಿಮಗೇನು ಸಮುದ್ರ ಬೇರೆ ಆಗಬೇಕು, ಅವನು ದೂರ ಆಗೇ ಆಗ್ತಾನೆ. ಅವನೇ ದೂರ ಆಗಬೇಕು ಶೌರ್ಯ. ನಾನು ಅವನನ್ನು ದೂರ ಮಾಡಿದ ಹಾಗೆ ಆಗಬಾರ್ದು ಪ್ರಪಂಚದ ಕಣ್ಣಿಗೆ. ಒಟ್ಟಿನಲ್ಲಿ ಸಮುದ್ರ ನನ್ನಿಂದ ದೂರ ಆಗಬೇಕು. ಆಗುತ್ತೆ, ನೀವು ಅಂದ್ಕೊಂಡಾಗೇ ಆಗುತ್ತೆ. ಆದರೆ ದಿಸ್ ಇಸ್ ಆಲ್ ಬೋರಿಂಗ್ ಫಾರ್ ಮೀ. ಯಾಕೆ? ನೀನು ಬಂದಿರೋದು ನನ್ನ ರಕ್ಷಣೆ ಮಾಡೋಕ್ಕೆ ಅಲ್ವಾ? ಅದನ್ನು ಬೋರಿಂಗ್ ಅಂತ ಇದೆಯಾ? ಹಾಗನ್ಬೇಡ, ನನಗೆ ನಿನ್ನ ಮೇಲೆ ಅನುಮಾನ ಬರುತ್ತೆ. ನಾನು ಆಡಿರೋ ಆಟಗಳೇ ಬೇರೆ. ಹುಲಿನ ತೋರಿಸಿ ಹೊಡಿ ಶೌರ್ಯ, ನೀ 4 ಸೆಕೆಂಡಲ್ಲಿ ಹುಲಿ ಹೆಣವಾಗಿ ಬಿತ್ತಿರುತ್ತೆ. ಚಿಟ್ಟನ್ನು ತೋರಿಸಿ ಹೊಡಿ ಅಂದರೆ ಇಟ್ಸ್ ಟೂ ಬೋರಿಂಗ್ ಫಾರ್ ಮೀ. ಚೇಸಿಂಗ್, ಫೈಟಿಂಗ್, ಫೈರಿಂಗ್, ಬುಲೆಟ್ ಗನ್ನಿಂದ ಹೊರಗಡೆ ಬರೋ ಸೌಂಡ್ ಕೇಳದೇ ಇದ್ರೆ ನನಗೆ ಕೆಲಸ ಮಾಡಿದಾಗೆ ಅನ್ಸಲ್ಲ. ಫ್ಯಾಮಿಲಿ ಮ್ಯಾಟ್ರಿಗೆ ಗುರುಗಳು ನನ್ನ ಸಿಕ್ಕಾಕ್ಸ್ಬಿಟ್ರು. ಈ ಕ್ರಿಮಿನಲ್ ಲಾಯರ್ನ ಕರ್ಕೊಂಡ್ಬಂದು ಫ್ಯಾಮಿಲಿ ಕೋರ್ಟಲ್ಲಿ ಡಿವೋರ್ಸ್ ಕೇಸ್ ಹ್ಯಾಂಡಲ್ ಮಾಡುವಂದಂಗಾಯ್ತು. ನೀವು ಒಂದು ಮಾತು ಹೇಳಿ, ಎಗ್ರಿಸ್ಬಿಡ್ತೀನಿ. ಸಮುದ್ರನ ಹೊಡೆದಾಕ್ತೀನಿ. ಒಂದೇ ಬುಲೆಟ್ 4 ಸೆಕೆಂಡ್. ಸಮುದ್ರ ಫಿನಿಶ್. ನೋ ನೋ ಶೌರ್ಯ, ನೋ. ಕರುಣೆನ ಅಥವಾ ಮನ್ಸು ಒಪ್ತಾ ಇಲ್ವಾ? ನನಗೆ ಕರುಣೆ ಇಲ್ಲ. ಹಾಗಾದ್ರೆ ಆರ್ಡರ್ ಕೊಡಿ ಶೂಟ್ಔಟ್ಗೆ. ಸಮಯ ಬರಲಿ. ಹೆಂಗಸ್ರ ಹತ್ರ ವ್ಯವಹಾರನ ಇಟ್ಕೋಬಾರ್ದು. ಸಮುದ್ರ ಅಂದರೆ ಹುಡುಗಾಟ ಅಲ್ಲ. ಹುಡುಗಾಟ ಆಗಿದ್ದಿದ್ರೆ ನಾನು ನಿನ್ನನ್ನು ಕರೆಸ್ತಿರ್ಲಿಲ್ಲ ಶೌರ್ಯ. ಅವನು ತುಂಬ ಪ್ರಾಮಾಣಿಕವಾದವನು. ನಾವು ಈ ಕೆಲಸಗಳು ಮಾಡ್ತಿದ್ದೀವಿ ಅಂತ ಅವನಿಗೆ ಗೊತ್ತಾದರೆ ನಾವಿಬ್ಬರು ಕೊಚ್ಕೊಂಡು ಹೋಗ್ಬಿಡ್ತೀವಿ.
ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು ಸಮುದ್ರನ. ಓ ಸಮುದ್ರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮ್ಮನೇಲಿ ನನಗೆ ಉಪಚಾರನ? ಹಾಗೇನೂ ಇಲ್ಲ, ಕ್ಯಾಶುಯಲ್ ಆಗಿ ಹೇಳಿದೆ. ನಿಮ್ಮ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಇದ್ದೀನಿ. ಲಾಂಗ್ ಡ್ರೈವ್ ರೆಡಿನಾ? ಶೋರ್, ಹೋಗೋಣ. ಸಮುದ್ರ, ಏನು ಬಂದಿದ್ದು? ಅಮ್ಮ ನಿನ್ನ ಹತ್ರ ಮಾತಾಡಬೇಕಿತ್ತು. ಪರ್ಸ್ನಲ್ಲ? ಇಲ್ಲ, ಪ್ರಾಜೆಕ್ಟ್ ವಿಷಯವಾಗಿ. ಏನು? ಅಮ್ಮ, ಇದು ಆರ್ಗ್ಯಾನಿಕ್ ಮೆನ್ಯೂರ್ ಅಗ್ರಿಕಲ್ಚರ್ ಬಗ್ಗೆ ಒಂದು ಪ್ರಾಜೆಕ್ಟ್ ಶುರು ಮಾಡಬೇಕು ಅಂತಿದ್ದೀನಿ. ಅದ್ರ ಬಗ್ಗೆ ಮಾತಾಡಬೇಕು. ಹೊಸ ಪ್ರಾಜೆಕ್ಟ್ ಬಗ್ಗೆ ಇವಾಗ ಡಿಸ್ಕಸ್ ಮಾಡಬೇಕು ಅಂದರೆ ಇಟ್ಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ಟೈಮ್ ಸಮುದ್ರ. ನೀನು ಇದನ್ನು ನಿನ್ನೆನೇ ಹೇಳಬೇಕಿತ್ತು ನನಗೆ. ಅಲ್ಲ, ನಮ್ಮದೇ ಕಂಪ್ನಿ, ನಾನು ನಿನ್ನ ಮಗ ಅಲ್ವಾ, ನೀನು ಇಲ್ಲೇ ಇರ್ತೀಯ ಅಂತ ಸುಮ್ಮನೆ ಅದೇ. ಹೊರೋದು ತಾಯಿನೇ, ಹೆರೋದು ತಾಯಿನೇ. ಆದರೂ 9 ತಿಂಗಳ ಕಾಯಲ್ವಾ, ಹೊತ್ತಿರೋ ಮಗುನ ಹೆತ್ತು ನೋಡಬೇಕು ಅಂತ. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ಸಮುದ್ರ. ಈಗಾಗಲೇ ನಾನು ತುಂಬ ವಿಷಯಗಳನ್ನ ಮೈಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ಐ ಕೆನಾಟ್ ಟಾಕ್ ಟು ಯು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಮ್ಮ, 10 ನಿಮಿಷ ಅಷ್ಟೇ, ಪ್ರಾಜೆಕ್ಟ್ ಬೇಸಿಕ್ಸ್ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲ ಸಮುದ್ರ, ನಾನು ಶೌರ್ಯನ ಜೊತೆ ಒಂದು ಇಂಪಾರ್ಟೆಂಟ್ ಅರ್ಜೆಂಟ್ ವಿಷಯನ ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡಬೇಕು. ಇತ್ಯರ್ಥ ಆಗಬೇಕಾಗಿರೋ ವಿಷಯಗಳು ಬಹಳಷ್ಟಿದೆ. ಕೆಲವೊಂದು ವಿಷಯಗಳು ಹೀಗೆ ಆಗಬೇಕು ಅಂತ ಡಿಸೈಡ್ ಮಾಡೋದು ತುಂಬ ಇದೆ. ಅಮ್ಮ, ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ಅದಕ್ಕೆ ಅಂತ ನಾನು ಶೌರ್ಯನ ಕರೆಸಿದ್ದೀನಿ. ನಿಂದೇನಾದರೂ ಇದ್ದರೆ ನಾವು ನಾಳೆ ಮಾತಾಡೋಣ. ನಿನ್ನ ವಿಷಯನ ಕೇಳೋದಕ್ಕೆ ಇವಾಗ ನನ್ನ ಹತ್ರ ಟೈಮ್ ಇಲ್ಲ. ನೀನು ನಿಂದೇನಾದರೂ ಪರ್ಸನಲ್ ಕೆಲಸಗಳಿದ್ರೆ ಮುಗಿಸ್ಕೊಂಡು ಬಾ, ಹೋಗು. ಸರಿ ಅಮ್ಮ. ಅಮ್ಮ ಪ್ರಾಜೆಕ್ಟ್ನ ಒಪ್ಕೊಂಡ್ಬಿಟ್ರೆ ಸಾಕು, ಒಪ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ವಿಕ್ಕಿ ಅವರೇ, ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಕೊರೋನಾ ಟೈಮಲ್ಲಿ ಪಾಸಿಟಿವ್ ಅಂತೆಲ್ಲ ಹೇಳ್ಬಿಡ್ರಿ, ಭಯ ಆಗುತ್ತೆ. ಪಪ್ಪ, ಇಷ್ಟು ದಿನ ಆಯ್ತು, ನಿಮ್ಮನ್ನು ತರಲೆ ಅನ್ಕೋಬೇಕು, ಗಂಭೀರ ಅನ್ಕೋಬೇಕು, ಒಂದು ಗೊತ್ತಾಗ್ತಿಲ್ಲ ನಂಗೆ. ದೂರ ಇದ್ರೆ ಹೆಂಗೆ ಗೊತ್ತಾಗುತ್ತೆ, ಹತ್ರ ಬನ್ನಿ ಗೊತ್ತಾಗುತ್ತೆ. ಏನಂದ್ರಿ? ಏನಿಲ್ಲ ಇಲ್ಲ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದರೆ ಸಾಕು ಅಂತ ಹೇಳಿದೆ. ಅಣ್ಣ ಬಂದ. ಸರ್, ಹೋಗಿದ ಕೆಲಸ ಏನಾಯ್ತು? ಹಣ್ಣು ಕಾಯೋ ತ್ರಿಶಲಮ್ಮವ್ರು ಏನಂದ್ರು? ಇನ್ನೇನಂತಾರೆ, ಮಗ ಬ್ಯಾಕ್ ಟು ಫಾರ್ಮ್, ಗ್ರೀನ್ ಸಿಗ್ನಲ್, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಅಂದಿರ್ತಾರೆ. ಇಲ್ಲ ವಿಕಿ, ಆ ಥರ ಗ್ರೀನ್ ಸಿಗ್ನಲ್ ಇಲ್ಲ. ಹಾಗಾದ್ರೆ ನಮ್ಮ ಕನಸು? ನೋ ನೆಗೆಟಿವ್ ಟಾಕ್ಸ್. ಅಮ್ಮ ಇವತ್ತು ಸ್ವಲ್ಪ ಬ್ಯುಸಿ ಇದ್ರು, ನಾಳೆ ಸಿಗ್ತೀನಿ, ಡೀಟೇಲ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಹೋಗ್ಲಿ ಬಿಡಿ ಸರ್, ಒಟ್ನಲ್ಲಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಪಕ್ಕ 100% ಶುರು ಮಾಡ್ತೀನಿ. ನನಗಿವತ್ತು ಟೈಮ್ ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಈ ಪ್ರಾಜೆಕ್ಟ್ನ ನಾನು ಡೀಟೇಲ್ ಆಗಿ ರೆಡಿ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬ ಸೈಂಟಿಸ್ಟ್ ಆಗಿದ್ದಾನೆ, ಅವನ ಹತ್ರನೂ ನಾನು ಡಿಸ್ಕಸ್ ಮಾಡ್ತೀನಿ. ಅವನ ಹತ್ರ ಸಾಯಿಲ್ ಅಂದ್ರೆ ಮಣ್ಣಿನ ಬಗ್ಗೆ ಏನಾದರೂ ಇನ್ಪುಟ್ ಸಿಗುತ್ತಾ ಅಂತ ನೋಡ್ತೀನಿ. ಸಿಕ್ಕಿದ್ರೆ ಬಹಳ ಅನುಕೂಲ ಆಗುತ್ತೆ. ಬನ್ನಿ, ಈ ಪ್ರಾಜೆಕ್ಟ್ನ ನಾವು ಡೀಟೇಲ್ ಆಗಿ ರೆಡಿ ಮಾಡೋಣ. ಓಕೆ, ಸೊ ಮೇಜರ್ ಸೋರ್ಸಸ್, ಮೊದಲನೇದಾಗಿ ಕ್ಯಾಟಲ್ ಶೆಡ್ ವೇಸ್ಟ್, ಎರಡನೇದು ಪೌಲ್ಟ್ರಿ ಜಿಟರ್, ಥರ್ಡ್ ಒನ್ ಇಸ್ ಬೋನ್ ಮೀಲ್, ಮೀಟ್ ಮೀಲ್ ಅಂಡ್ ಬ್ಲಡ್ ಮೀಲ್, ನಾಲ್ಕನೇದು ಶುಗರ್ ಕೇನ್ ಟ್ರಾಶ್, ಅಂಡ್ ದ ಫಿಫ್ತ್ ಇಸ್ ವೀಡ್ಸ್ ಅಂಡ್ ಟ್ಯಾಂಕ್ ಸಿಲ್ಟ್. ಓಕೆ ನೇತ್ರ ಅವರೇ, ನೀವು ಇದರಲ್ಲಿ ಆ ಮೊದಲನೇ ಎರಡನೇ ಪಾಯಿಂಟ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಅದರದ್ದು ನನಗೆ ಬಜೆಟಿಂಗ್ ಹಾಕ್ಕೊಡಿ. ವಿಕಿ, ಆ ಲಾಸ್ಟ್ 3 ಪಾಯಿಂಟ್ ಅದು ನೀನೊಂದು ಅಪ್ರಾಕ್ಸಿಮೇಟ್ ಬಜೆಟಿಂಗ್ ಹಾಕಿ ನಂಗೆ ಕೊಡು. ಇಬ್ರು ಬೇಗ ಕೊಡ್ಬೇಕಾದ್ರೆ. ಸರಿ ಸರ್, ನಾಳೆ ನಾನು ಬರೋ ವೇಳೆಗೆ ಇದನ್ನ ರೆಡಿ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಓಕೆ. ವಾವ್,
ಆಸಮ್ ಥಿಂಗ್. ಪ್ರಾಜೆಕ್ಟ್ ಅಂತೂ ಕ್ಲಿಕ್ ಆಗೇ ಆಗುತ್ತೆ. ಐ ಆಮ್ ಶೋರ್ ಅಬೌಟ್ ಇಟ್. ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ. ನಾನು ನನ್ನ ಸೈಂಟಿಸ್ಟ್ ಫ್ರೆಂಡ್ ಜಾಧವ್ಗೆ ಕಾಲ್ ಮಾಡಿ ಒಂದಷ್ಟು ಡೀಟೇಲ್ಸ್ನ ಮೇಲ್ ಮಾಡಿಸ್ಕೋತೀನಿ. ಯು ಗೈಸ್ ಕ್ಯಾರಿ ಆನ್. ಶೌರ್ಯನ್ ಸುನಾಮಿಗೆ ಅವಳು ಕೊಚ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಸಮುದ್ರ ಸೇರ್ಬಿಟ್ಲು. ಸಮುದ್ರಕ್ಕೂ ದಡಕ್ಕೂ ಹಳೆ ನಂಟಿದೆ. ಹಾಗಾದ್ರೆ ನನ್ನ ಮಗಳು ಮಿಂಚು? ನೋ ನೋ, ಇಲ್ಲ ಇಲ್ಲ. ಅವರನ್ನ ಹೇಗಾದ್ರೂ ಮಾಡಿ ನಾನು ದೂರ ಮಾಡಬೇಕು. ಅವಳನ್ನ ಹೇಗಾದ್ರೂ ಮಾಡಿ ಆ ದಡದಿಂದ ಆಚೆ ಹಾಕ್ಬೇಕು. ಆಚೆ ಹಾಕ್ತೀನಿ. ಈ ಡಿಜಿಟಲ್ ಯುಗದಲ್ಲಿ ಕೈ ಕೆಸರು ಮಾಡ್ಕೊಂಡು ಕೆಲಸ ಮಾಡೋರ್ನ ದಡ್ರು ಅಂತಾರೆ. ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ಶ್ರೀಮಂತರ ಮುಖದಲ್ಲಿ ಹುನ್ನಾರಗಳಿರ್ತವೆ. ಅದನ್ನ ನಾವು ಹೇಗಾದ್ರೂ ಯೂಸ್ ಮಾಡ್ಕೋಬೇಕು. ಮಿಡಲ್ ಕ್ಲಾಸ್ ಜನರಿಗೆ ನಮ್ಮ ಮಗುಳನ್ನ ಗೆಲ್ಲಿ ಮುಳುಗೋದು ಕೂಡ ಗಂಗೆಯಲ್ಲಿ ಮುಳುಗ್ದಷ್ಟೇ ಸಂತೋಷ. ಯಾಕೆಂದ್ರೆ ಅದು ಸ್ಪೆಷಲ್ ಸ್ಮೈಲ್. ಅವಳಿಗೆ ಅವಮಾನ ಮಾಡಬೇಕು. ಅದು ಕೂಡ ಮರ್ಯಾದೆಯಿಂದ ಮಾಡಬೇಕು. ಯಾರಿಗೂ ಕೂಡ ಅವಮಾನ ಆಗಿದೆ ಅಂತ ಪ್ರೂವ್ ಮಾಡಕ್ಕೆ ಆಗ್ಬಾರ್ದು. ಆ ಥರ ಮಾಡಬೇಕು. ಅವಳಾಗಿ ಅವಳು ಸಮುದ್ರದಿಂದ ದೂರ ಹೋಗ್ಬೇಕು. ಎಸ್. ನೇತ್ರ, ಹೇಳಿ ಅಮ್ಮವ್ರೆ. ನೀನು ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗೋಕ್ಕಿಂತ ಮುಂಚೆ ನನ್ನ ಬಂದು ಮೀಟ್ ಮಾಡು. ಯಾಕಮ್ಮವ್ರೆ? ಅದು ಮಿಂಚು ಹತ್ರ ಅವಳು ಹಾಕೊಳ್ದೇ ಇರೋ ಬಟ್ಟೆಗಳು ತುಂಬ ಇದೆ. ಅದನ್ನು ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಅನಾಥ ಮಕ್ಳಿಗೆ ಕೊಡೋಣ ಅಂತ ಅಂದ್ಕೊಂಡೆ. ತುಂಬ ಕಾಸ್ಟ್ಲಿದು, ಅದು ಅಲ್ಲದೆ ಬ್ರ್ಯಾಂಡೆಡು. ಹೊಟ್ಟೆ ಉರಿತೆ. ಇನ್ನು ಬ್ರೆಡ್ಡೇ ತಿನ್ನೋ ಗತಿ ಇಲ್ದಿರೋರಿಗೆ ಬ್ರ್ಯಾಂಡೆಡ್ ಬಟ್ಟೆ ಯಾಕೆ ಹೇಳು? ಅದಕ್ಕೋಸ್ಕರ ಇದನ್ನೆಲ್ಲ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ನೋ ಮಿಡಲ್ ಕ್ಲಾಸ್ ಬಡ್ಜೆಟ್. ಪಾಪ ನೀವೆಲ್ಲ ತುಂಬ ಆಸೆ ಪಟ್ಟಿರ್ತೀರ. ಆದರೆ ನೀವು ಅದನ್ನು ತಗೊಳಕ್ಕಾಗಲ್ಲ. ಯಾಕಂದರೆ ದುಡಿಯೋ 100 ಭಾಗದಲ್ಲಿ 90 ಭಾಗ ಹೊಟ್ಟೆಗೆ, ಇನ್ನು 10 ಭಾಗ ಬಟ್ಟೆಗೆ. ಗೊತ್ತೋ ಗುರಿ ಇಲ್ದಿರೋರು ಕೊಡೋ ಬದಲು ನೀನು ಬೇರೆ ನಮ್ಮವಳು, ಐ ಮೀನ್ ನಮ್ಮ ಕೆಲಸ ಮಾಡೋಳು. ಅದಕ್ಕೆ ಇದನ್ನೆಲ್ಲ ನೀನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಒಂದ್ಸಲಿ ಹಾಕೊಂಡಿದ್ದ ಬಟ್ಟೆನ ಇನ್ನೊಂದು ಜೊತೆ ಹಾಕೊಳ್ಳೋದಿಲ್ಲ. ಯಾವುದಾದ್ರೂ ಬಡವ್ರಿಗೆ ಬಿಸಾಕು ಅಂತ ಹೇಳ್ತಾಳೆ. ನಾರ್ಮಲಿ ಬಡವ್ರಿಗೆ ಸೆಕೆಂಡ್ ಹ್ಯಾಂಡ್ಸ್ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಫಿಲಮ್ಗೆ ಹೋದರೆ ಸೆಕೆಂಡ್ ಕ್ಲಾಸ್ಗೆ ಹೋಗ್ತಾರೆ. ತರಕಾರಿ ಮಾರ್ಕೆಟ್ಗೆ ಹೋದರೆ ಸೆಕೆಂಡ್ಸ್ ತರಕಾರಿನೇ ತಗೋತಾರೆ. ನಾನು ಕೊಡೋ ಬಟ್ಟೆಗಳನ್ನೆಲ್ಲ ನೀನು ತಗೊಂಡು ಹಾಕೊಂಡು ಹೋದರೆ ದಿನಕ್ಕೊಂದೊಂದು ಅಂತ ಆಫೀಸ್ಗೆ ಹಾಕೊಂಡು ಹೋಗ್ತಾ ಇರ್ಬೋದು ಅಲ್ವಾ ನೇತ್ರ? ಅಮ್ಮೋರೆ, ಮಿಂಚು ಬಟ್ಟೆಗಳಂದರೆ ನನಗೂ ಇಷ್ಟ. ಅವಳ ಹತ್ರ ಒಳ್ಳೊಳ್ಳೆ ಬಟ್ಟೆಗಳಿದೆ, ಒಳ್ಳೊಳ್ಳೆ ಬಣ್ಣದಿದೆ. ಅದರಲ್ಲಿ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಮ್ಮೋರೆ. ಹಾಗಾದ್ರೆ ತಂದ್ಕೊಡ್ಲ ನೇತ್ರ? ಬೇಡ ಅಮ್ಮೋರೆ, ಸುಮ್ಮನೆ ಯಾಕೆ? ನಾನು ಆ ಥರ ಬಟ್ಟೆಗಳು ಹಾಕಲ್ಲ ಅಲ್ವಾ. ಅವಳು ತುಂಬ ಇಷ್ಟಪಟ್ಟು ಆ ಬಟ್ಟೆಗಳನ್ನ ತಗೊಂಡಿರ್ತಾಳೆ. ಮುಂದೆ ಅವಳೇ ಹಾಕ್ತಾಳೆ ಬಿಡಿ ಅಮ್ಮೋರೆ. ಆದರೆ ಅವಳು ಅದನ್ನು ಯಾವಾಗ ಹಾಕೋತಾಳೆ ನೇತ್ರ? ಮದುವೆ ಆದಮೇಲೆ ಅದನ್ನೆಲ್ಲ ಹಾಕೊಳ್ಳೋಕ್ಕಾಗಲ್ಲ. ಬರೀ ಸೀರೆನೇ ಹಾಕೋಬೇಕಲ್ವಾ?
ಏನು ಮಿಂಚುಗೆ ಮದ್ವೆನಾ? ಯಾವಾಗ ಅಮ್ಮೋರೆ? ಕಳ್ಳಿ, ನಂಗೊಂದು ಮಾತು ಹೇಳಿಲ್ಲ. ಹುಡುಗ ಯಾರು ಅಮ್ಮೋರೆ? ಹುಡುಗ ಇನ್ಯಾರು ನೇತ್ರ, ನಮ್ಮ ಮನೆಯಲ್ಲೇ ಇದಾನಲ್ಲ, ನಮ್ಮ ಪ್ರೀತಿ ಸಮುದ್ರ. ರೀ ನೇತ್ರ ಅವ್ರೆ, ನಾನ್ ನಿಮ್ಮನ್ನ ಮದುವೆ ಆಗ್ತೇನ್ರಿ. ಐ ಲವ್ ಯು. ವಿಲ್ ಯು ಮ್ಯಾರಿ ಮೀ? ಐ ಲವ್ ಯು ನೇತ್ರಾವತಿ. ಐ ಲವ್ ಯು ನೇತ್ರಾವತಿ. ಸಮುದ್ರನ್ ಜೊತೆನೆ ಮಿಂಚು ಮದ್ವೆ. ಐ ಲವ್ ಯು. ಐ ರಿಯಲಿ ಲವ್ ಯು. ಓ, ಈ ವಿಷಯ ನಿನಗೆ ಗೊತ್ತಿಲ್ವಾ? ಮಿಂಚು ತೊಟ್ಲಲ್ಲಿದ್ದಾಗನೇ ಸಮುದ್ರನ ಹೆಂಡತಿ ಅಂತ ನಿರ್ಧಾರ ಆಗಿದೆ. ಐ ಲವ್ ಯು ನೇತ್ರ. ನನಗೆ ನೇತ್ರ ಅವ್ರ ಮನಸ್ಸು ಕೆಡಿಸಿದ್ದಾರೆ. ನಾನು ನಿಮ್ಮ ಮಗಳು ನೇತ್ರಾವತಿನ ಮದುವೆ ಮಾಡ್ಕೋಬೋದಾ?